ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಜೀವನದಲ್ಲಿ ನಾವು ಅಂದುಕೊಂಡಿದ್ದು ಆಗಬೇಕಾದ್ರೆ ನಾವೇನು ಮಾಡಬೇಕು? ನಾವೇನು ಮಾಡಿದ್ರೆ ದೇವರು ನಮಗೆ ಒಳ್ಳೇದು ಮಾಡ್ತಾರೆ. ನಾವೇನು ಮಾಡಲಿಲ್ಲ ಅಂತಂದರೆ ನಮಗೆ ಒಳ್ಳೇದಾಗೋದಿಲ್ಲ ಅಂತ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಏಕೆಂತಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಸಹ ಭಗವಂತ ಎಲ್ಲವನ್ನು ಸಹ ಕೊಟ್ಟಿರ್ತಾನೆ. ಯಾವುದೇ ಒಬ್ಬ ಮನುಷ್ಯ ಆಗಲಿ ಅವನಿಗೆ ಎಲ್ಲವನ್ನು ಸಹ ಕೊಟ್ಟಿರ್ತಾರೆ. ಒಳ್ಳೆಯ ಜೀವನ, ಕೆಟ್ಟದ್ದು ಎರಡೂ ಕೊಟ್ಟಿರ್ತಾರೆ. ಅದನ್ನು ನಾವು ಹೇಗೆ ಬಳಸ್ಕೋತೀವೋ, ಹೇಗೆ ನಾವು ಅದನ್ನು ತಗೋತೀವೋ ನಮ್ಮ ಜೀವನನ, ಅದ್ರ ಮೇಲೆ ನಮ್ಮ ಜೀವನ ಅನ್ನೋದು ನಿಂತಿರುತ್ತೆ. ನಾವು ಒಳ್ಳೆ ರೀತಿಯೇ ಯೋಚನೆ ಮಾಡಿದ್ರೆ ಒಳ್ಳೆಯದೇ ಆಗ್ತಿರುತ್ತೆ. ಕೆಟ್ಟದ್ದು ರೀತಿಯೇ ಯೋಚನೆ ಮಾಡ್ತು ಅಂತಂದರೆ ಕೆಟ್ಟದೇ ಆಗ್ತಿರುತ್ತೆ. ಭಗವಂತ ಎರಡು ರೀತಿಯಲ್ಲೂ ನಮಗೆ ಜೀವನ ಅನ್ನೋದು ಕೊಟ್ಟಿದ್ದಾರೆ. ನಾವು ಹೇಗೆ ಅದನ್ನು ಸ್ವೀಕರಿಸ್ತೀವೋ, ಅದನ್ನು ಹೇಗೆ ನಾವು ಉಪಯೋಗಿಸ್ತೀವೋ, ನಾವು ಹೇಗೆ ಮನಸ್ಸಿನಲ್ಲೇ ನಾವು ಅದನ್ನು ಅಂದ್ಕೋತೀವೋ ಅದರಂತೆಯೇ ನಮ್ಮ ಜೀವನ ನಡೀತಿರುತ್ತೆ. ಹೇಗಪ್ಪ ನಮ್ಮ ಜೀವನದಲ್ಲಿ ಒಳ್ಳೆಯದನ್ನು ನಾವು ಅಳವಡಿಸ್ಕೊಡೋದು, ಹೇಗೆ ನಮ್ಮ ಜೀವನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ನಾವು ಏನು ಕೆಲಸ ಕಾರ್ಯಗಳನ್ನ ಮಾಡೋ ಹಾಗೆ ಭಗವಂತ ನಮ್ಮ ಜೊತೆಯಲ್ಲಿ ಇದ್ದು ನಮಗೆ ಇದನ್ನೆಲ್ಲ ಸೂಚನೆ ಕೊಡ್ತಿರ್ತಾರೆ ಅಲ್ವಾ. ನಾವು ಬೆಳಗ್ಗೆ ಎದ್ದ ತಕ್ಷಣ ಮೊದಲದಾಗಿ ನಾವು ಭಗವಂತನಿಗೆ ನಮಸ್ಕಾರ ಮಾಡಬೇಕು. ನನಗೆ ಇವತ್ತು ನನ್ನ ಜೀವನನ ನೀನು ಕೊಟ್ಟಿದ್ಯಾ, ಈ ಜೀವನನ ನಾನು ಇರೋ ತನಕನೂ ನಾನು ಒಳ್ಳೆ ರೀತಿಯಲ್ಲೇ ನಾನು ತೊಗೊಂಡೋಗ್ತೀನಿ ಭಗವಂತ. ಈ ಬೆಳಗ್ಗೆಯಿಂದ ಸಂಜೆ ನಾನು ಮಲಗೋ ತನಕನೂ ನನ್ನ ಜೀವನದಲ್ಲಿ ಯಾವುದೇ ಒಂದು ಕಷ್ಟ ಕಾರ್ಪಣ್ಯಗಳು ಬರದೇ ಇರೋ ಥರ ನೀನು ನೋಡ್ಕೊ. ನೀನು ನನ್ನ ಜೊತೇಲಿರಬೇಕು. ಕಷ್ಟ ಕೊಡಬೇಡ ಅಂತ ಕೇಳೋದಿಲ್ಲ, ಕಷ್ಟದ ಜೊತೆ ನೀನಿರಬೇಕು. ನನ್ನ ಜೀವನನ ಸುಖಮಯವಾಗಿ ನೀನಿಟ್ಟಿರು ಭಗವಂತ. ಕೆಟ್ಟದ್ದು ಯೋಚನೆ ಮಾಡೋ ಥರ, ಕೆಟ್ಟ ದಾರಿಗೆ ನಾನು ಹೋಗೋ ಥರ ನೀನು ನನಗೆ ಕೊಡಬೇಡ, ಯೋಚನೆ ಅನ್ನೋದನ್ನು ಸಹ ಕೊಡಬೇಡ ಅಂತ ನಾವು ದೇವರನ್ನ ಈ ಥರ ಬೇಡ್ಕೊಂಡು ಇಡೀ ದಿವಸದಲ್ಲಿ ನಾವು ಒಳ್ಳೆಯದನ್ನು ನಾವು ಕೆಲಸ ಮಾಡ್ತಾ ಹೋಗಬೇಕು. ಏಕೆ ಅಂತಂದರೆ ನಾವು ಮಾಡೋ ಕೆಲಸದಲ್ಲಿ ಭಗವಂತ ಇರ್ತಾನೆ. ನಮ್ಮ ಮನಸ್ಸು ಶುದ್ಧಿಯಾಗಿತ್ತು ಅಂತಂದರೆ ನಾವು ಮಾಡೋ ಕೆಲಸ, ನಾವು ಯೋಚನೆ ಮಾಡೋದೆಲ್ಲ ಶುದ್ಧಿಯಾಗೇ ಇರುತ್ತೆ ಅಲ್ವಾ. ನಾವು ನಮ್ಮ ಜೀವನ ಕಟ್ಕೊಳ್ಳೋದಕ್ಕೋಸ್ಕರ, ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ ನಾವು ಕಂಡ ದೇವಸ್ಥಾನಗಳಿಗೆ ಹೋಗ್ತೀವಿ. ಈ ವ್ರತ ಪೂಜೆನೂ ಸಹ ಎಲ್ಲ ಮಾಡ್ತೀವಿ. ಏಕೆ ಅಂತಂದರೆ ನಾನು ಸಹ ಬೇರೆಯವ್ರ ಥರ ಇರಬೇಕು. ನನಗೆ ಯಾಕೆ ಈ ಜೀವನ ದೇವರೇ ನೀನು ಕೊಟ್ಟಿದ್ಯಾ, ನನಗೆ ಈ ಜೀವನ ಅನುಭವಿಸಿ ಸಾಕಾಗ್ಬಿಟ್ಟಿದೆ. ನಾನು 2 ದಿವಸ ಒಳ್ಳೆ ಜೀವನ ಅನ್ನೋದು ನಾನು ಅನುಭವಿಸ್ಬೇಕು ಅಂತ ಅಂದ್ಬಿಟ್ಟು ನಮ್ಮ ಜೀವನಕ್ಕೋಸ್ಕರ ನಾವು ಏನೇನೆಲ್ಲ ಮಾಡ್ತೀವಿ ಅಲ್ವಾ. ಏಕೆ ಅಂತಂದರೆ ಬರೀ ನಾವು ದೇವ್ರ ಪೂಜೆ ಮಾಡಿದ್ರೆ, ದೇವಸ್ಥಾನಗಳ್ಗೆ ಹೋದರೆ ಬರೀ ನಮ್ಮ ಜೀವನ ಬದಲಾಗೋದಿಲ್ಲ. ಅದ್ರ ಜೊತೆಗೆ ನಾವು ಮಾಡೋ ಕೆಲಸಗಳ್ನು ನಾವು ಬದಲಾಯಿಸ್ಕೋಬೇಕು. ನಮ್ಮ ಜೀವನ ಹೇಗೆ ಮುಂದೆ ಏನಿದೆ ಅನ್ನೋದನ್ನು ಸಹ ನಾವು ಯೋಚನೆ ಮಾಡಬೇಕು. ದೂರದೃಷ್ಟಿಯಿಂದನೂ ಸಹ ಯೋಚನೆ ಮಾಡ್ತಾ ಹೋಯ್ತು ಅಂತಂದರೆ ನಮ್ಮ ಜೀವನನ ಭಗವಂತ ನಾವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ಒಳ್ಳೆಯದನ್ನೇ ಮಾಡ್ತಿರ್ತಾರೆ. ಇದು ಕೆಲವು ಜನದಲ್ಲಿ ಇದನ್ನು ನಡೆಸಿದ್ದಾರೆ ಭಗವಂತ. ಏಕೆ ಅಂತಂದರೆ ದೇವ್ರಿಗಿಂತ ದೊಡ್ಡವರು ಯಾರೂ ಇಲ್ಲ. ನಮಗೆ ಈ ಭೂಮಿಗೆ ತಂದಿದ್ದು ತಂದೆ ತಾಯಿಗಳು. ನಮ್ಮ ತಂದೆ ತಾಯಿಗಳು ನಮ್ಮ ಜೀವನನ ರೂಪಿಸೋದಕ್ಕೆ ನಮಗೆ ಬುದ್ಧಿ ಅನ್ನೋದು ಹೇಳ್ಕೊಡ್ತಾರೆ. ನಮ್ಮ ಜೀವನಕ್ಕೆ ಏನು ಬೇಕು ಅನ್ನೋದು ಸಹ ನಮಗೆ ಕೊಡ್ತಾರೆ ತಂದೆ ತಾಯಿಗಳು. ಆದರೆ ತಂದೆ ತಾಯಿಗಳು ಸ್ಥಾನಕ್ಕಿಂತ ಮಿಗಿಲಾದವರು ಅಂತಂದರೆ ಭಗವಂತ, ದೇವರು ದೊಡ್ಡವನು ಅಂತ ಹೇಳ್ತೀವಲ್ಲ ಹಾಗೆ. ನಾವು ಯಾರಿಗೆ ಬೆಲೆ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ತಂದೆ ತಾಯಿಗೆ ಬೆಲೆ ಕೊಡಬೇಕು. ಎಲ್ಲದಕ್ಕಿಂತ ಮಿಗಿಲಾಗಿ ಭಗವಂತನಿಗೆ ನಾವು ಬೆಲೆ ಕೊಡಬೇಕು. ನಾನು ಇಡೀ ದಿವಸದಲ್ಲಿ ಯಾವುದೇ ಒಂದು ನನಗೆ ತೊಂದರೆ ಬರ್ದಿರೋ ಹಾಗೆ ನೀನು ನೋಡ್ಕೊ. ನಾನು ಮಾಡೋ ಕೆಲಸದಲ್ಲಿ ನನಗೆ ಯಶಸ್ಸು ಕೊಡು, ಜಯ ಕೊಡು, ನಾನು ಅಂದ್ಕೊಂಡಿದ್ದು ಈಡೇರಿಸು. ನನಗೆ ಕೆಟ್ಟದ್ದನ್ನು ಯೋಚನೆ ಮಾಡೋ ಥರ ಬುದ್ಧಿ ನೀನು ಕೊಡಬೇಡ ಅಂತ ನಾವು ಮೊದಲದಾಗಿ ದೇವ್ರಿಗೆ ನಾವು ನಮಸ್ಕಾರ ಹಾಕಬೇಕು. ನಮಗೇನು ಆರೋಗ್ಯ ದೃಷ್ಟಿಲಾಗಿರ್ಬೋದು, ಹಣ ದೃಷ್ಟಿಲಾಗಿರ್ಬೋದು, ಇಲ್ಲ ಮನೆಯಲ್ಲಿ ಗಂಡ ಮಕ್ಕಳು ಹೆಂಡ್ತಿ ಈ ಥರ ಹೊಂದಾಣಿಕೆ ಇಲ್ಲ ಅಂತಂದರೂ ಸಹ ನೀನು ಹೊಂದಾಣಿಕೆ ಕೊಡು ಭಗವಂತ. ಏಕೆ ಅಂತಂದರೆ ಅದನ್ನೆಲ್ಲ ನಾವೇ ತಂದ್ಕೊಳ್ಳೋ ಅಂಥದ್ದು, ದೇವರು ಕೊಡೋ ಅಂಥದ್ದಲ್ಲ. ನಾವು ಹೇಗೆ ನಮ್ಮ ಜೀವನನ ನಾವು ನಡ್ಕೊಂಡು ಹೋಗ್ತೀವೋ, ಹೇಗೆ ನಾವು ಯೋಚನೆ ಮಾಡ್ತೀವೋ ಅದರಂತೆ ನಮ್ಮ ಜೀವನ ಆಗಿಬಿಟ್ಟಿರುತ್ತೆ. ಬೇರೆಯವ್ರನ್ನೇ ನಾವು ನೋಡೋದು ಜಾಸ್ತಿ. ಯಾಕಪ್ಪ ಬೇರೆಯವ್ರನ್ನೇ ನೋಡ್ತೀವಿ ಅಂತ ಅಂದರೆ ಬೇರೆಯವ್ರಿಗೆ ಆ ಕೊಟ್ಟಿದ್ದಾರೆ, ಈ ಕೊಟ್ಟಿದ್ದಾರೆ ಅಂತ. ಏಕೆಂತಂದರೆ ಅವ್ರಿಗೂ ಶ್ರಮ ಅನ್ನೋದಿರುತ್ತೆ. ಅವ್ರ ಜೀವನ ಕಟ್ಕೊಳ್ಳೋದಕ್ಕೂ, ಅವರು ಜೀವನ ಮಾಡೋದಕ್ಕೂ ಒಂದು ಒಳ್ಳೆ ಸ್ಥಾನ ಪಡ್ಕೊಳ್ಳೋದಕ್ಕೂ ಅಷ್ಟೇ ಅವರು ಕಷ್ಟ ಅನ್ನೋದು ಪಟ್ಟಿರ್ತಾರೆ. ಆದರೆ ಅವ್ರು ಕಷ್ಟಪಟ್ಟಿರೋದು ನಮ್ಮ ಕಣ್ಗೆ ಕಾಣಿಸೋದಿಲ್ಲ. ಬೇಗ ಮುಂದೆ ಬಂದುಬಿಟ್ರು, ಬೇಗ ಚೆನ್ನಾಗಾಗ್ಬಿಟ್ರು ಅಂತಲೇ ನಮ್ಮ ಕಡೆಗೆ ಕಾಣಿಸೋಂಥದ್ದು. ಏಕೆ ಅಂತಂದರೆ ಎಲ್ಲರೂ ನೋಡೋ ದೃಷ್ಟಿನೇ ಇದಾಗಿರ್ಬೋದು. ಆದರೆ ಅವ್ರು ಒಳ್ಳೆಯ ಜೀವನದ ಹಿಂದೆಗಡೆ ಅವರು ಶ್ರಮ ಅನ್ನೋದು ಸಹ ಇದ್ದೇ ಇರುತ್ತೆ.
ಭಗವಂತ ಅವ್ರಿಗೆ ಬೇಗ ಅನುಗ್ರಹ ಮಾಡಿರ್ತಾರೆ. ಏಕೆ ಅಂತಂದರೆ ಅವ್ರ ಜೀವನಕ್ಕೆ ಏನು ಬೇಕು ಅನ್ನೋದು ಭಗವಂತಂಗೆ ಗೊತ್ತಿರುತ್ತೆ. ಹಂಗಾಗಿ ದೇವರು ಅವ್ರಿಗೆ ಅನುಗ್ರಹ ಮಾಡಿರ್ತಾರೆ. ನಾವು ಒಬ್ಬರು ನೋಡಿ ಒಬ್ಬರು ಕಲಿಯೋಂಥದ್ದಲ್ಲ. ಭಗವಂತ ನಮ್ಮ ಜೊತೆಲಿದ್ದು ನಮಗೆ ಮನಸ್ಸು ಕೊಡ್ತಾರೆ. ಈ ದಾರಿಗೆ ಹೋಗಬೇಡ, ಈ ದಾರಿಲಿ ಹೋದರೆ ನಿನಗೆ ಕೆಟ್ಟದಾಗುತ್ತೆ, ನಿನಗೆ ಒಳ್ಳೇದಾಗೋದಿಲ್ಲ, ನಿಮ್ಮ ಜೀವನ ಬದಲಾಗೋದಿಲ್ಲ ಅಂತಲೂ ಸಹ ಸೂಚನೆ ಕೊಡ್ತಾರೆ. ಆದರೂ ನಾವು ಬೇಡದಿರೋದ್ರಿಂದನೇ ಹೋಗ್ತೀವಿ, ಬೇಡದಿರೋದ್ರಿಂದನೇ ಯೋಚನೆ ಮಾಡ್ತೀವಿ. ನಮ್ಮ ಕೈಯಲ್ಲೇ ನಮ್ಮ ಜೀವನ ಇರುತ್ತೆ. ನಮ್ಮ ಅಂಗೈಯಲ್ಲೇ ಆಕಾಶ ಅಂತ ಹೇಳ್ತಾರಲ್ಲ, ನಮ್ಮ ಅಂಗೈಯಲ್ಲೇ ನಮ್ಮ ಜೀವನ ಅನ್ನೋದು ಇರುತ್ತೆ. ನಮ್ಮ ಜೀವನಕ್ಕೆ ಎಲ್ಲವನ್ನೂ ಸಹ ಭಗವಂತ ಕೊಟ್ಟಿರ್ತಾರೆ. ಬರಬೇಕಾದ್ರೆ ನಿನಗೇನು ಇಲ್ಲ, ಇಷ್ಟನ್ನೇ ಕೊಡೋದು ನಿನಗೆ, ಇಷ್ಟರಲ್ಲೇ ನೀನು ಜೀವನ ಮಾಡಬೇಕು, ಇದೇ ರೀತಿ ನೀನು ವಾಪಸ್ ಬರಬೇಕು, ಕಷ್ಟನೇ ಅನುಭವಿಸ್ಬೇಕು ಅಂತ ದೇವರು ಹೇಳಿ ಕಳಿಸಿರೋದಿಲ್ಲ ನಮ್ಮನ್ನು ಭೂಮಿ ಮೇಲೆ. ಈ ದೇವರು ಎಲ್ಲವನ್ನು ಸಹ ಕೊಟ್ಟಿರ್ತಾರೆ. ಅದು ನಾವು ಹೇಗೆ ತಗೋತೀವೋ, ಹೇಗೆ ಜೀವನ ಮಾಡ್ತೀವೋ ಅದರಂತೆ ನಮ್ಮ ಜೀವನ ಇರುತ್ತೆ. ಒಳ್ಳೆಯದನ್ನೇ ಯೋಚನೆ ಮಾಡಬೇಕು, ಒಳ್ಳೆಯದನ್ನೇ ನಾವು ಮಾತಾಡಬೇಕು, ಒಳ್ಳೆ ಕೆಲಸನೇ ಮಾಡಬೇಕು. ಒಬ್ಬ ಭಕ್ತ ವಿಷ್ಣು ಹತ್ರ ಹೋಗ್ತಾನಂತೆ, ನನಗಿಂತ ಜಾಸ್ತಿ ನಿಮ್ಮನ್ನು ಯಾರೂ ಪೂಜಿಸೋದಿಲ್ಲ, ನನಗಿಂತ ಹೆಚ್ಚಾಗಿ ನಿಮ್ಮನ್ನು ಯಾರೂ ನೆನೆಸ್ಕೊಳ್ಳೋದಿಲ್ಲ, ನಾನು ನಿಮ್ಮನ್ನು ಅಷ್ಟು ನಾನು ಪೂಜಿಸ್ತೀನಿ, ನನ್ನ ರಕ್ತ ಕಣಗಳಲ್ಲೂ ವಿಷ್ಣುವಿನ ಜಪನೆ ಇದೆ ಭಗವಂತ ಅಂತ ಒಬ್ಬ ವ್ಯಕ್ತಿ ಹೋಗಿ ವಿಷ್ಣು ಹತ್ರ ಕೇಳ್ಕೊತಾನೆ. ಆದರೆ ವಿಷ್ಣು ಹೇಳ್ತಾನೆ, ನಿನಗಿಂತ ನನಗೆ ಪ್ರಿಯವಾದಂಥ ಒಬ್ಬ ಭಕ್ತ ಇದ್ದಾನೆ ಅಂತ ಕೆಳಗಡೆ ಭೂಮಿಗೆ ತೋರಿಸ್ತಾನೆ. ಆ ಭಕ್ತ ಯಾರು ಅಂತಂದರೆ ಒಬ್ಬ ರೈತ, ಒಬ್ಬ ಕಷ್ಟ ಜೀವಿ, ಬಡ ಜೀವಿ. ಅವನನ್ನು ನಾನು ಇಷ್ಟಪಡ್ತಾ ಇದ್ದೀನಿ ಅಂತ ವಿಷ್ಣು ಹೇಳ್ತಾನೆ. ಯಾಕೆ ದೇವರೇ, ನಿನ್ನನ್ನು ನಾನು ಎಷ್ಟು ಪೂಜೆ ಮಾಡ್ತೀನಿ ನಿನಗೆ ಗೊತ್ತಿಲ್ವಾ? ಅವನೇನು ಪೂಜೆ ಮಾಡ್ತಿದ್ದಾನೆ, ಅವನೇನು ಒಳ್ಳೆ ಕೆಲಸ ಮಾಡ್ತಿದ್ದಾನೆ, ಯಾರಿಗೇನು ದಾನ ಮಾಡಿದ್ದಾನೆ, ಯಾವ ದೇವಸ್ಥಾನಗಳ್ಗೆ ಹೋಗೋದಿಲ್ಲ, ಏನಿಲ್ಲ. ಆದರೆ ಬರೀ ಅವನಾಯಿತು, ಅವನ ಜೀವನ ಆಯಿತು, ಅವನ ಮನೆ ಆಯಿತು ಅಂತ ಇದ್ದಾನೆ, ಅವನು ಹೇಗೆ ನಿನಗೆ ಒಳ್ಳೆ ಭಕ್ತ ಆಗ್ತಾನೆ ಅಂತ ವಿಷ್ಣುವನ್ನ ಕೇಳ್ತಾನೆ. ಆದರೆ ವಿಷ್ಣು ಹೇಳ್ತಾನೆ, ನೀನು ಅವನ ಜೀವನನ ಬೆಳಗ್ಗೆಯಿಂದ ಸಂಜೆ ತನಕ ಅವನು ಏನು ಮಾಡ್ತಾನೆ, ಏನನ್ನ ಯೋಚನೆ ಮಾಡ್ತಾನೆ, ಯಾರಿಗೋಸ್ಕರ ಅವನು ಬದುಕ್ತಿದ್ದಾನೆ, ಏನನ್ನ ಅವನು ಬಯಸ್ತಿದ್ದಾನೆ ಅನ್ನೋದನ್ನು ನೀನು ಒಂದು ದಿವಸ ಹೋಗಿ ತಿಳ್ಕೊಂಡು ಬಾ ಅಂತ ಆ ಭಕ್ತನಿಗೆ ಹೇಳ್ತಾನೆ. ಏಕೆ ಅಂತಂದರೆ ಅವನು ಕೇಳ್ಕೊಳ್ತಾನೆ, ನನಗಿಂತ ಪರಮ ಭಕ್ತ ವಿಷ್ಣುವಿಗೆ ಯಾರಿದ್ದಾರೆ, ನಾನು ನೋಡಲೇಬೇಕು ಅಂತ. ಅವನು ಇಡೀ ದಿನಚರಿಗಳನ್ನೆಲ್ಲ ಅಬ್ಸರ್ವ್ ಮಾಡ್ತಾನೆ, ನೋಡ್ತಾನೆ. ಅವನು ಏನು ಮಾಡ್ತಿರ್ತಾನೆ, ಒಬ್ಬ ಬಡ ರೈತ, ಬಡವ ಏನು ಮಾಡ್ತಿರ್ತಾನೆ ಅಂತಂದರೆ, ಅವನು ದಿನ ಬೆಳಗ್ಗೆ ಬೇಗ ಎದ್ದೊಳ್ತಾನೆ, ದೇವ್ರಿಗೆ ನಮಸ್ಕಾರ ಹಾಕ್ತಾನೆ. ನನ್ನ ಇಡೀ ಜೀವನನ, ಇವತ್ತಿನ ಜೀವನ ನೀನು ನನಗೆ ಕೊಟ್ಟಿದ್ದೀಯ ಭಗವಂತ, ನಾನು ಇವತ್ತಿನ ಜೀವನನ ನನ್ನ ಪ್ರಸಾದ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮಾಡೋ ಕೆಲಸದಲ್ಲಿ ನೀನು ನನ್ನ ಜೊತೇಲಿ ಇರಬೇಕು, ನೀನು ತೋರಿಸಿ ದಾರಿನಲ್ಲಿ ನಾನು ನಡಿತೀನಿ ಅಂತ ಅವನು ಶ್ರದ್ಧೆ ಭಕ್ತಿಯಿಂದ ಬೆಳಗ್ಗೆ ಎದ್ದು ದೇವ್ರಿಗೆ ನಮಸ್ಕಾರ ಹಾಕ್ತಾನೆ. ಬೆಳಗ್ಗೆ ಎದ್ದು ಅವನಿಷ್ಟನ್ನೆಲ್ಲ ಮಾಡಿಕೊಂಡು ಅವನ ಕೆಲಸ ಕಾರ್ಯದಲ್ಲಿ ಅವನು ತೊಡಗಿಸ್ಕೊತಾನೆ. ಕೆಲಸ ಕಾರ್ಯ ಮುಗಿಸ್ಕೊಂಡು ಅವನ ಮನೆಗೆ ಬಂದು ಅವನಿಗೆ ಹೆಂಡ್ತಿ ಮಕ್ಕಳಿಗೆ ಒಂದು ಟೈಮ್ ಕೊಡೋದಾಗಿರ್ಬೋದು, ಸಂಬಂಧದವ್ರನ್ನ ಹೇಗೆ ನೋಡ್ಕೋಬೇಕು, ಅವನು ತಿನ್ನೋಕ್ಕಿಲ್ಲ ಅಂತಂದರೂ ಬೇರೆಯವ್ರಿಗೆ ದಾನ ಮಾಡೋ ಅಂಥದ್ದು, ಅವನು ಇಡೀ ದಿವಸ ಅವನು ಸ್ನಾನ ಮಾಡಿಲ್ಲ ಅಂದರೂ, ದೇವ್ರಿಗೆ ದೀಪ ಹಚ್ಚಿಲ್ಲ ಅಂತಂದರೂ, ಅವನ ಮನಸ್ಸಿನಲ್ಲಿ ಅಂದರೆ ಅವ್ನು ಮಾಡೋ ಕೆಲಸ ಮಾಡಬೇಕಾದ್ರೇ ಭಗವಂತನ ಸ್ಮರಣೆ ಮಾಡ್ತಿರ್ತಾನೆ, ನೆನೆಸ್ಕೋತಾ ಇರ್ತಾನೆ. ವಿಷ್ಣುವಿನ ಜಪನ ಅವನು ಒಂದು ದಿನದಲ್ಲಿ ಎಷ್ಟು ನಿಮಿಷ ಬರುತ್ತೋ ಅಷ್ಟು ನಿಮಿಷನೂ ಸಹ ಭಗವಂತನೇ ನೆನೆಸ್ಕೋತಿರ್ತಾನೆ. ಅವನು ಎಂಥ ಕೆಲಸನೇ ಮಾಡಲಿ, ಕೂಲಿ ಕೆಲಸ ಮಾಡ್ತಿರ್ತಾನೆ ಅವನು, ಒಬ್ಬ ರೈತ. ಆ ಕೆಲಸ ಮಾಡಬೇಕಾದ್ರೂ ದೇವ್ರನ್ನೇ ನೆನೆಸ್ಕೊತಿರ್ತಾನೆ. ನನ್ನ ಮೈಯಲ್ಲಿ ಬರೋ ಬೆವರಿಂದನೂ ನೀನಿದ್ದೀಯಾ ಭಗವಂತ, ನನ್ನ ಬೆವ್ರಿನಲ್ಲಿ ನೀನಿದ್ದೀಯಾ, ನಾನು ಮಾಡೋ ಕೆಲಸದಲ್ಲಿ ನೀನಿದ್ದೀಯಾ ಅಂತ ಇದೇ ಥರ ಅವನು ಟೈಮ್ ಅನ್ನೋದನ್ನು ಕಳೀತಿರ್ತಾನೆ. ಆದರೆ ಅವನಿಗೆ ಇಷ್ಟ ಆಗುತ್ತೆ, ಅವನು ಮಾಡೋ ದಿನಚರಿ ಈ ಭಕ್ತನಿಗೆ ಇಷ್ಟ ಆಗುತ್ತೆ. ವಿಷ್ಣು ಹತ್ರ ಬರ್ತಾನೆ, ಹೌದು ಭಗವಂತ, ನಾನು ಈ ಥರ ಬೆವ್ರು ಸುರಿಸಿ ಕಷ್ಟಪಟ್ಟು ನನ್ನ ಜೀವನ ಅನ್ನೋದು ನಾನು ಮಾಡ್ತಿರೋದಿಲ್ಲ. ಯಾಕೆಂತಂದರೆ ನಾನು ಇಡೀ ದಿವಸ ಮಾಡೋದು ಸ್ನಾನ ಪೂಜೆ, ಕಂಡು ದೇವಸ್ಥಾನಗಳ್ಗೆ ಹೋಗೋದು, ನನಗೆ ಒಳ್ಳೇದಾಗಲಿ ಅಂತ ಕೇಳೋದ್ರಿಂದ ನನಗೆ ಒಳ್ಳೆಯದಾಗಿದೆ. ಆದರೆ ಅವನು ಮಾಡೋ ಕಾಲು ಭಾಗನೂ ಸಹ ನಾನು ಯಾವತ್ತೂ ಸಹ ನಾನು ಮಾಡಿಲ್ಲ, ಅದಕ್ಕೆ ನಿನಗೆ ಆ ಭಕ್ತ ಇಷ್ಟ ಆಗಿದ್ದಾನೆ ಅಂತ ಈ ಭಕ್ತ ಹೋಗ್ಬಿಟ್ಟು ವಿಷ್ಣುವಿನ ಹತ್ರ ಕೇಳ್ತಾನೆ. ವಿಷ್ಣು ಯಾರ ಹತ್ರ ಇರ್ತಾರೆ ಅಂತಂದರೆ, ವಿಷ್ಣು ಅಂತಲ್ಲ, ಇಡೀ ಬ್ರಹ್ಮಾಂಡ ಆಳೋ ನನ್ನ ತಂದೆ ಶ್ರೀಕೃಷ್ಣ ಪರಮಾತ್ಮ ಅಂದರೆ ವಿಷ್ಣು ಸ್ವರೂಪ. ದೇವರು ಯಾರ ಜೊತೆ ಇರ್ತಾನೆ ಅಂತಂದರೆ, ಬೆವ್ರು ಸುರಿಸಿ ಕಷ್ಟಪಟ್ಟು ಜೀವನ ಮಾಡೋರ ಜೊತೆನೇ ಇರ್ತಾನೆ ಅಂತಲೂ ಅಲ್ಲ, ಯಾರು ವಿಷಯನೂ ಮಾತಾಡ್ದಾಗೆ, ಯಾರು ಸುದ್ದಿಗೂ ಹೋಗದಿರೋ ಹಾಗೆ ಅವನು ಒಳ್ಳೆ ದಾರಿನಲ್ಲಿ ಅವನ ಜೀವನ ಕಂಡುಕೊಂಡಿರ್ತಾನೆ. ಅವನು ಬೆಳಿಗ್ಗೆಯಿಂದ ಸಂಜೆ ತನಕ ಕಷ್ಟಪಟ್ಟು ದುಡಿದ್ರೇ ಸಂಜೆ ಅವನ ಹೆಂಡ್ತಿ ಮಕ್ಕಳಿಗೆ ಊಟ ಹಾಕೋವಂಥದ್ದು. ಅಷ್ಟು ಕಷ್ಟ ಇದ್ದರೂ ಸಹ ಅವ್ನು ಯಾರ್ದಕ್ಕೂ ಆಸೆ ಪಡೋದಿಲ್ಲ, ಬೇರೆಯವ್ರ ಬಗ್ಗೆ ಯೋಚನೆನೂ ಸಹ ಮಾಡೋದಿಲ್ಲ. ಅವನ ಬಗ್ಗೆ ಆಯಿತು ಅವ್ನ ಯೋಚನೆ, ಅವನ ಹೆಂಡ್ತಿ ಮಕ್ಕಳ ಬಗ್ಗೆ ಆಯಿತು ಅವನ ಯೋಚನೆ ಆಗಿರುತ್ತೆ. ಅವ್ನು ಮಾಡೋ ಕೆಲಸದಲ್ಲಿ ಭಗವಂತನ ನೋಡ್ತಾರೆ. ನಾನು ಹೊಲ ಉತ್ತು ಬಿತ್ತು ನಾನು ಬೆಳೆ ಅನ್ನೋದು ತೆಗಿತೀನಿ, ಆ ಬೆಳೆ ಬರುತ್ತಲ್ಲ ಅದರಲ್ಲಿ ನೀನಿದೆಯಾ, ನಿನ್ನ ಅನುಗ್ರಹ ನನ್ನ ಕಣ್ಮುಂದೆ ಕಾಣ್ತಿರುತ್ತೆ ದೇವರೇ ಅಂತ ಈ ಥರ ಅವನು ಅಂದ್ಕೋತಿರ್ತಾನೆ.
ಅದಕ್ಕೆ ಹೇಳೋದು, ನನಗಿಂತ ಪರಮ ಭಕ್ತ ಇನ್ನೊಬ್ಬ ಇದ್ದಾನೆ ಅಂತ ಆವಾಗ ಅವ್ನಿಗನ್ಸುತ್ತೆ. ಆದರೆ ಇವ್ನು ಮಾಡ್ತಿರೋದೇನು, ಒಳ್ಳೊಳ್ಳೆ ಕೆಲಸ ಮಾಡ್ತಿರ್ತಾನೆ, ಒಳ್ಳೊಳ್ಳೆ ಸಂಪಾದನೆ ಅನ್ನೋದು ಮಾಡ್ತಿರ್ತಾನೆ, ದಾನ ಧರ್ಮ ಅನ್ನೋದನ್ನು ಮಾಡ್ತಿರ್ತಾನೆ. ಆದರೆ ಆ ಭಕ್ತ ಏನೂ ಇಲ್ಲ, ಅವನೇನು ದಾನ ಧರ್ಮ ಮಾಡೋದಿಲ್ಲ, ದೇವ್ರಿಗೆ ಪೂಜೆನೂ ಸಹ ಮಾಡೋದಿಲ್ಲ, ಮನಸ್ಸಿನಲ್ಲೇ ಭಗವಂತನ ಆರಾಧಿಸ್ತಿರ್ತಾನೆ. ನೋಡಿ, ಎರಡು ವ್ಯತ್ಯಾಸ ಅನ್ನೋದು ಇದೆ. ನಾವು ಇಡೀ ದಿವಸ ಕೂತ್ಕೊಂಡು ದೇವ್ರ ಮುಂದೆ ನನಗೆ ಒಳ್ಳೇದಾಗಲಿ ಒಳ್ಳೇದಾಗಲಿ ಅಂತಂದರೆ ನಿಜವಾಗ್ಲೂ ಯಾವ ದೇವ್ರುಗಳು ಒಳ್ಳೇದಾಗೋದಿಲ್ಲ. ನಮಗೆ ಎರಡು ಕೈ ಕಾಲು ಕೊಟ್ಟಿದ್ದಾರಲ್ಲ, ಯೋಚನೆ ಮಾಡೋದಕ್ಕೆ ಬುದ್ಧಿ ಕೊಟ್ಟಿದ್ದಾರಲ್ಲ, ನಡೆಯೋದಕ್ಕೆ ಎರಡು ಕಾಲು ಕೊಟ್ಟಿದ್ದಾರೆ. ನಾವು ಏನು ಒಳ್ಳೇದು ಮಾಡಿದ್ರೆ ನಾವು ಮಾಡೋ ಕೆಲಸದಲ್ಲಿ ನಮಗೆ ಭಗವಂತನೇ ಫಲ ಕೊಡ್ತಾನೆ. ಇದು 100ಕ್ಕೆ 100ರಷ್ಟು ಸತ್ಯ. ಪ್ರತಿಯೊಬ್ಬರ ಜೀವನನೂ ಏನಕ್ಕೆ ಒಳ್ಳೆ ಜೀವನ ಆಗಿರುತ್ತೆ ಅಂತಂದರೆ ಅವ್ರು ಮಾಡೋ ಕೆಲಸದಲ್ಲಿ ಭಗವಂತ ನೋಡ್ತಿರ್ತಾನೆ. ನಾವು ಇಡೀ ದಿವಸದಲ್ಲಿ ಯಾರ ಬಗ್ಗೆನೂ ಯೋಚನೆ ಮಾಡಬಾರ್ದು, ಯಾರಿಗೂ ನಾವು ಕೆಟ್ಟದಾಗಲಿ ಅಂತ ಬಯಸೋದಕ್ಕೂ ಹೋಗ್ಬಾರ್ದು. ಏಕೆಂತಂದರೆ ಒಳ್ಳೇದು ಮಾಡೋ ಶಕ್ತಿ ನಮಗಿಲ್ಲ ಅಂದರೆ ಕೆಟ್ಟದ್ದು ಮಾಡೋ ಯೋಚನೆನೂ ಸಹ ನಾವು ಮಾಡೋದಕ್ಕೆ ಹೋಗ್ಬಾರ್ದು. ನೋಡಿ, ಭಗವಂತ ಯಾರ ಜೊತೆಗಿರ್ತಾನೆ, ಯಾರಿಗೆ ಅನುಗ್ರಹ ಮಾಡ್ತಾನೆ ಅಂತಂದರೆ ಇಂಥವ್ರನ್ನೇ ಹುಡಿಕೊಂಡು ದೇವ್ರುಗಳು ಅನುಗ್ರಹ ಮಾಡೋ ಅಂಥದ್ದು. ನಾವು ಅನ್ಕೋತೀವಿ ನನ್ನ ಜೀವನ ಇದೇ ಥರ ಇದೆಯಲ್ಲ, ನಾನು ಕಷ್ಟ ಅನ್ನೋದನ್ನು ಅನುಭವಿಸ್ತಾ ಇದ್ದೀನಲ್ಲ, ಇಡೀ ನಾನು ಜೀವನನ ಕಷ್ಟದಲ್ಲೇ ಕಳೀತಾ ಇದ್ದೀನಲ್ಲ ಅಂತ ನಾವು ದೇವ್ರ ಮುಂದೆ ಕೂತ್ಕೊಂಡು ಇದನ್ನೇ ಯಾವಾಗಲೂ ಸಹ ಹೇಳ್ತಿರಕ್ಕೆ ಹೋಗ್ಬಾರ್ದು. ನಾವು ಮಾಡೋ ಕೆಲಸ ಕರೆಕ್ಟಾಗಿರಬೇಕು. ಏನೇ ಕೆಲಸ ಆಗಲಿ ಕಷ್ಟಪಟ್ಟು ನಾನು ದುಡಿತೀನಿ, ನನ್ನ ಹೆಂಡತಿ ಮಕ್ಕಳು ನಾನು ಸಾಕ್ತೀನಿ, ನನ್ನ ಸಂಸಾರನ ನಾನು ಚೆನ್ನಾಗಿ ನೋಡ್ಕೋತೀನಿ. ನಮ್ಮ ಜೊತೆ 10 ಜನ ಫ್ರೆಂಡ್ಸ್ ಇಲ್ಲ ಅಂದರೂ ಪರವಾಗಿಲ್ಲ, ಬರೀ ಇಬ್ಬರಿರಲಿ ಸಾಕು. ಆ ಇಬ್ಬರನ್ನೇ ನಾವು ಚೆನ್ನಾಗಿ ನೋಡ್ಕೋಬೇಕು. ಬಂಧು ಬಳಗ ಇದ್ದಾರೆ, ಅವ್ರನ್ನ ಯಾವ ರೀತಿ ನೋಡ್ಕೋಬೇಕೋ ನಾವು ಆ ರೀತಿ ನೋಡ್ಕೋಬೇಕು. ಅಕ್ಕಪಕ್ಕದ ಜನ ಇದ್ದಾರೆ, ಯಾವ ರೀತಿ ನೋಡ್ಕೋಬೇಕೋ ಆ ರೀತಿ ನೋಡ್ಕೋಬೇಕು. ಏಕೆಂತಂದರೆ ನಾವು ಮಾತಾಡೋ ಮಾತಿನಲ್ಲಿ, ನಾವು ನೋಡೋ ದೃಷ್ಟಿನಲ್ಲಿ, ನಾವು ಮಾಡೋ ಕೆಲಸದಲ್ಲಿ ಎಲ್ಲ ಭಗವಂತ ಇರ್ತಾನೆ. ಬರೀ ನಾವು ದೇವ್ರ ಪೂಜೆ ಮಾಡಿದ್ರೆ, ದೇವಸ್ಥಾನಕ್ಕೆ ಹೋದರೆ ನಮ್ಗೆ ಒಳ್ಳೇದು ಮಾಡ್ತಾರೆ ಅಂತ ತಿಳ್ಕೊಳ್ಳೋದು ತಪ್ಪು ಅದು, ಅಲ್ವಾ? ಈ ಥರ ನಾನು ಸಹ ಸುಮಾರು ಸತಿ ನಾನು ಇದನ್ನೆಲ್ಲ ನೋಡ್ತೀನಿ. ಕೆಲವು ಟೈಮಲ್ಲಿ ನಾನು ಸಹ ಅನ್ಕೋತೀನಿ, ನಾವು ಕೆಟ್ಟದ್ದನ್ನು ಯೋಚನೆ ಮಾಡಲ್ಲ, ಕೆಟ್ಟದ್ದನ್ನು ಬಯಸೋದಿಲ್ಲ ಯಾರಿಗೂ. ಯಾಕೆ ನಮ್ಮ ಜೀವನ ಈ ಥರ ಕೊಡ್ತೀಯಾ ಅಂತಂದರೆ, ಏನೋ ಈ ಜನ್ಮದಲ್ಲಿ ನಾವು ಕೆಟ್ಟದ್ದು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಹೋದ ಜನ್ಮದಲ್ಲಿ ಏನೋ ಪಾಪಕರ್ಮ ಅನ್ನೋದನ್ನು ನಾವು ಮಾಡಿರ್ತೀವಿ. ಅದಕ್ಕೆ ಈ ಜನ್ಮದಲ್ಲಿ ನಾವು ಅನುಭವಿಸ್ಲೇಬೇಕು. ಅದು ಅನುಭವಿಸಿದ ನಂತರನೇ ನಮಗೆ ಒಳ್ಳೆ ಕಾಲ ಅನ್ನೋದು ಬರೋದು. ಇದು ಎಲ್ಲರ ಜೀವನಕ್ಕೂ ಅನ್ವಯಿಸೋವಂಥದ್ದು. ಇದು ನಾವು ಇದೇ ರೀತಿ ನಮ್ಮ ಜೀವನ ಇರುತ್ತೆ, ಇದೇ ರೀತಿ ನಾವು ಕಡೆ ಅನ್ನೋದು ನೋಡಬೇಕು ಅಂತ ಅನ್ನೋದು ತಿಳ್ಕೊಳ್ಳೋದು ತಪ್ಪು. ಭಗವಂತ ಕಣ್ಣು ಬಿಟ್ಟರೆ ನಮ್ಮ ಜೀವನನ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗಡೆ ನಮ್ಮ ಜೀವನನ ಬದಲಾಯಿಸ್ಬಿಡ್ತಾರೆ. ನಾವು ಬೇಡದೇ ಇರೋದನ್ನೇ ಯೋಚನೆ ಮಾಡಿಕೊಂಡು ಬರೀ ನೆಗೆಟಿವ್ ಆಗಿ ನಾವು ಯೋಚನೆ ಮಾಡೋದಕ್ಕೆ ಹೋಗಬಾರ್ದು. ನಮಗೇನಾದರೂ ನೆಗೆಟಿವ್ ಥಾಟ್ಸು ನನ್ನ ತಲೆಯಲ್ಲಿ ಬರ್ತಿದೆ, ಬೇಡದೇ ಇರೋದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತಂದರೆ ನಾವು ಬ್ಯುಸಿ ಟೈಮ್ ಅನ್ನೋದನ್ನು ಕಳಿಬೇಕು. ನಾವು ಕೆಲಸ ಕಾರ್ಯದಲ್ಲಿ 1 ಸೆಕೆಂಡು ಟೈಮು ಫ್ರೀ ಅನ್ನೋದು ಕೊಡೋಕೆ ಹೋಗಬಾರ್ದು. ಏಕೆಂತಂದರೆ ಟೈಮು ಫ್ರೀಗೆ ನಾವು ಕೊಟ್ಟಾಗ ತಲೆಯಲ್ಲಿ ಬೇಡದಿರೋ ಯೋಚನೆಗಳು ಬರುತ್ತೆ. ಬೇರೆಯವ್ರ ಬಗ್ಗೆ ಮಾತಾಡೋ ಥರನೇ ನಮ್ಗೆ ಅನ್ನಿಸ್ತಿರುತ್ತೆ, ಬೇರೆಯವ್ರ ಜೀವನನೇ ನೋಡೋ ಥರನೇ ಅನ್ನಿಸ್ತಿರುತ್ತೆ. ಏಕೆಂತಂದರೆ ನಮಗೆ ಮುಖದಲ್ಲಿ 2 ಕಣ್ಣು ಕೊಟ್ಟಿದ್ದಾರೆ, ನಾವು ನೋಡೋದು ನಮ್ಮ ಎದುರುಗಡೆ ಏನಿದೆ ಅದನ್ನು, ನಮ್ಮ ಹಿಂದೆಗಡೆ ಏನಿದೆ ಅದು ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಎದುರುಗಡೆ ಇರೋದನ್ನೇ ನಾವು ಯೋಚನೆ ಮಾಡೋದಕ್ಕೆ ಸಹ ಹೋಗಬಾರ್ದು. ನಮ್ಮ ಸುತ್ತಮುತ್ತ ಏನು ನಡೀತಿದೆ, ನನಗೋಸ್ಕರ ನಾನು ಏನು ಮಾಡ್ಕೋಬೇಕು, ನನ್ನ ಜೀವನ ಬದಲಾಯಿಸೋದಕ್ಕೆ ಈ ಥರ ಏನೇ ಒಳ್ಳೊಳ್ಳೆ ಕೆಲಸಗಳನ್ನ ನಾವು ಮಾಡಬೇಕು, ದೇವ್ರನ್ನ ಎಷ್ಟು ನಂಬಬೇಕು, ಬೇರೆಯವ್ರ ಬಗ್ಗೆ ನಾವು ಯೋಚನೆ ಮಾಡಿದಷ್ಟು ನಮ್ಗೆ ಕೆಟ್ಟದೇ ಆಗ್ತಿರುತ್ತೆ ಅನ್ನೋದು ಒಂದು ಸತ್ಯನ ನಾವು ಅರ್ಥ ಮಾಡ್ಕೋಬೇಕು. ಬೇಡದೇ ಇರೋದನ್ನ ನಾವು ಬಿಸಾಕ್ಬಿಡ್ಬೇಕು, ಬೇಕಾಗಿರೋದನ್ನ ನಾವು ಅಳವಡಿಸ್ಕೋಬೇಕು. ನಮ್ಗೆ ನೆಗೆಟಿವ್ ಎನರ್ಜಿ ಇದೆ, ನಮಗೆ ಪಾಸಿಟಿವ್ ಇಲ್ಲ, ನಾವು ಮಾಡೋ ಕೆಲಸ ಎಲ್ಲ ಬರೀ ಸೋಲು ಅನ್ನೋದೇ ಕೊಡ್ತಿದ್ದಾರೆ. ನಾನು ಎಷ್ಟು ಎಫರ್ಟ್ ಆಗ್ತಾಯಿದ್ದೀನಿ, ಎಷ್ಟು ಪ್ರಯತ್ನ ಮಾಡ್ತಾಯಿದ್ದೀನಿ ನನ್ನ ಕೆಲಸದಲ್ಲಿ, ಆದರೂ ನನಗೆ ಸೋಲು ಅನ್ನೋದೇ ಬರ್ತಾಯಿದೆ. ನನಗೆ ಗೊತ್ತಿಲ್ಲ, ಒಂದೊಂದು ದಿನಕ್ಕೆ ಒಂದೊಂದು ಥರ ಆರೋಗ್ಯ ಅನ್ನೋದು ಹದಗೆಡ್ತಿರುತ್ತೆ. ನಾನು ದಿನ 500-1000 ದುಡಿತೀನಿ, ಆದರೆ ಆ 1000-500 ನನ್ನ ಕೈ ಬಾಯಿ ಹತ್ತೋದಿಲ್ಲ. ಕಷ್ಟನೇ ನನ್ನ ಜೀವನದಲ್ಲಿ ಕೊಡ್ತಿದ್ದಾರೆ. ಯಾಕೆ ಸೋಲು ಅನ್ನೋದು ನನಗೆ ಬರ್ತಿದೆ ಅಂತ ನಾವು ಯೋಚನೆ ಮಾಡ್ತಾ ಹೋಯ್ತು ಅಂತಂದರೆ ಹಲವಾರು ನಮಗೆ ದಾರಿ ಅನ್ನೋದು ಕಾಣಿಸ್ತಿರುತ್ತೆ. ಯಾವುದು ಒಳ್ಳೆಯದನ್ನು ನಾವು ಆಯ್ಕೆ ಮಾಡ್ಕೋತೀವೋ ಅದೆಲ್ಲ ನಮಗೆ ಒಳ್ಳೆಯದನ್ನೇ ಆಗ್ತಿರುತ್ತೆ. ನಮ್ಮ ಎದುರುಗಡೆ ದೇವರು ಹಲವಾರು ದಾರಿ ಅನ್ನೋದು ಬಿಟ್ಟಿರ್ತಾರೆ. ಆ ದಾರಿನಲ್ಲಿ ಒಳ್ಳೇದು ಯಾವುದಿದೆ, ಒಳ್ಳೆ ಕೆಲಸ ಮಾಡಿದ್ರೆ ಯಾವ ರೀತಿ ನಮ್ಗೆ ಒಳ್ಳೇದಾಗುತ್ತೆ, ನಾವು ದಡ ಸೇರ್ತೀವಿ ಅನ್ನೋದನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಮಾಡ್ಕೊಳ್ಳೋದ್ರಲ್ಲೇ ನಮ್ಮ ಜೀವನ ನಿಂತಿರುತ್ತೆ. ನೆಗೆಟಿವ್ ಇದೆ, ನೆಗೆಟಿವ್ ಎನರ್ಜಿ ಇದೆ ನಮ್ಮ ಮನೆಗಳಲ್ಲಿ ಅಂತಂದರೆ ನಾನು ಹೇಳಿದ್ದೀನಿ, ಮನೆ ಒರೆಸೋ ನೀರಿನಲ್ಲಿ ಸ್ವಲ್ಪ ಗಂಜಲ, ಸ್ವಲ್ಪ ಉಪ್ಪನ್ನ ವಾರದಲ್ಲಿ 1-2-3 ದಿವಸ ಹಾಕ್ಬಿಟ್ಟು ನೆಲ ಒರೆಸಿ. ನೀವು ಸ್ನಾನ ಮಾಡೋ ನೀರಿಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಗಂಜಲ, ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ನೀವು ಸ್ನಾನ ಮಾಡಿ. ವಾರದಲ್ಲಿ 2 ದಿವಸ ಇದನ್ನು ಮಾಡಿ. ಉಪ್ಪು ಏನಕ್ಕೆ ಹಾಕೋದು ಅಂತಂದರೆ, ಮತ್ತು ಅರಿಶಿನ ಏನಕ್ಕೆ ಹಾಕಿ ನಾವು ಸ್ನಾನ ಮಾಡೋದು ಅಂತಂದರೆ, ನಮ್ಮಲ್ಲಿ ಇರೋ ನೆಗೆಟಿವಿಟಿ ಎಲ್ಲ ಹೊರಗಡೆ ಹಾಕುತ್ತೆ. ಅಂದರೆ ಉಪ್ಪು ನಮ್ಮಲ್ಲಿ ಏನು ನೆಗೆಟಿವಿಟಿ ಇದೆ, ಏನು ದೃಷ್ಟಿ ದೋಷ ಇದೆ, ನೀವೇನು ಒಳ್ಳೆಯ ಕೆಲಸ ಮಾಡ್ತಿದ್ರು ಆ ಕೆಲಸಕ್ಕೆ ಫಲ ಅನ್ನೋದು
ಅನ್ನೋದು ಕೊಡ್ತಿರೋದಿಲ್ಲ ಅಂತ ನೀವು ಅನ್ಕೋತಿರಲ್ಲ. ನೀವು ಈ ಕೆಲಸನ ಮಾಡಿ, ನೀವು ಸ್ನಾನ ಮಾಡೋ ಬಕೆಟ್ಗೆ 1-2 ಕಾಳು ಉಪ್ಪು ಹಾಕ್ಕೊಂಡು ನೀವು ಸ್ನಾನ ಮಾಡಿ. ಅರಿಶಿನ ಏನಕ್ಕೆ ಹಾಕೋದು ಅಂತಂದರೆ ಲಕ್ಷ್ಮಿ ಆಕರ್ಷಣೆ ಆಗುತ್ತೆ. ನಿಮ್ಮಲ್ಲಿ ಏನೋ ಒಂದು ಏನಾಗಬೇಕು, ನೀವೇನನ್ನ ಬಯಸ್ತಾ ಇದ್ದೀರಾ ಅನ್ನೋದು ತಾಯಿ ಲಕ್ಷ್ಮೀ ದೇವಿಗೆ ಗೊತ್ತಿರುತ್ತೆ. ಹಾಗಾಗಿ ನಿಮಗೆ ಬೇಡಿದ್ದನ್ನು ವರ ಕೊಡೋ ತಾಯಿ ಲಕ್ಷ್ಮೀ ದೇವಿ. ಇವೆರಡನ್ನೂ ಸೇರಿಸಿ ನಾವು ನೆಲ ಒರೆಸೋ ನೀರಿಗೆ ಹಾಕಿರ್ಬೋದು, ಇಲ್ಲ ನಾವು ಸ್ನಾನ ಮಾಡೋ ನೀರಿಗೆ ಹಾಕ್ಕೊಂಡಿರ್ಬೋದು. ಇದೆಲ್ಲ ನಮ್ಮ ನೆಗೆಟಿವಿಟಿಯನ್ನು ಹೊರಗಡೆ ಆಗ್ತಿರುತ್ತೆ. ಏನಕ್ಕೆ ನಿಮಗೆ ಈ ಥರ ಎಲ್ಲ ಕಷ್ಟಗಳು ಬರ್ತಿದೆ ಅಂತಂದರೆ ಹಲವಾರು ಕಷ್ಟ ಅನ್ನೋದು ಕೊಡ್ತಿರ್ತಾರೆ ದೇವರು. ಒಂದು ಕಡೆ ನಾವು ಯೋಚನೆ ಮಾಡ್ತಂತಂದರೆ ಇನ್ನು 10 ಕಡೆ ಕಷ್ಟ ಅನ್ನೋದು ಬರ್ತಿರುತ್ತೆ. ಒಂದು ಕಷ್ಟ ಸಾಲ್ವ್ ಮಾಡಿದ್ರೆ ಇನ್ನೊಂದು ಕಷ್ಟ ರೆಡಿಯಾಗಿ ನಿಂತಿರುತ್ತೆ, ಇನ್ನೊಂದು ಕಷ್ಟ ಸಾಲ್ವ್ ಮಾಡಿದ್ರೆ ಇನ್ನೊಂದು ಕಡೆ ಇನ್ನೊಂದು ಏನೋ ಬರ್ತಿರುತ್ತೆ. ಅದೆಲ್ಲ ಬರೋದು ಕಮ್ಮಿ ಆಗುತ್ತೆ. ದೇವರ ಅನುಗ್ರಹ ನಿಮಗಿರುತ್ತೆ. ನಮ್ಮ ಜೀವನಕ್ಕೆ ಏನು ಮಾಡಿದ್ರೆ ಒಳ್ಳೇದಾಗುತ್ತೆ, ಏನು ಮಾಡಲಿಲ್ಲ ಅಂದರೆ ಕೆಟ್ಟದಾಗುತ್ತೆ, ಏನು ಮಾಡಿಕೊಂಡ್ರೆ ನಮ್ಮ ಜೀವನ ಸುಧಾರಿಸುತ್ತೆ, ನಾವು ಚೆನ್ನಾಗಿರ್ತೀವಿ ಅನ್ನೋದಕ್ಕೆ ಹಲವಾರು ಸೂಚನೆಗಳಿದೆ, ಹಲವಾರು ಉದಾಹರಣೆಗಳಿದೆ. ಆ ಉದಾಹರಣೆನ ನಾವು ಅರ್ಥ ಮಾಡ್ಕೋಬೇಕು. ಒಳ್ಳೆ ಉದಾಹರಣೆನ ನಾವು ತಗೋಬೇಕು, ಕೆಟ್ಟ ಉದಾಹರಣೆನ ನಾವು ಬಿಟ್ಬಿಡಬೇಕು. ಏಕೆಂತಂದರೆ ನೆಗೆಟಿವ್ ಎನರ್ಜಿ ಇದೆ ಅಂತಂದರೆ ಪಾಸಿಟಿವ್ ಎನರ್ಜಿ ಅನ್ನೋದು ನಮ್ಮ ಜೊತೆಗಿರೋದಿಲ್ಲ. ಇದೆಲ್ಲ ಭಗವಂತನ ಸೂಚನೆ ಆಗಿರುತ್ತೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.